ಹೊಡಿಯಲ್ಲ ಸರ್, ಆಟ ಆಡೋದು ಜಾಸ್ತಿ. ಓಹ್, ಏನು ಮಾಡಲ್ಲ ಬಟ್ ಆಟ. 1 ಸೆಕೆಂಡ್ ಸುಮ್ಮನೆ ನಿಂತ್ಕೊಳ್ಳಲ್ಲ ಅವನು. ಹಾಂ, ಅವ್ನ ನೆಕ್ ಪೊಸಿಷನ್ ನೋಡಿ ಸರ್, ಯಾವುದಾದ್ರೂ ಮರಿಗಳೆಲ್ಲ ಬರ್ತದೆ ನಾವು ಅಲ್ವಾ? ಬಿಂದು ಕೊಡಿಸ್ತಾ ಇದ್ದೀರಾ? ಬಿಂದು ಸರ್, ನಾವೇನು ತಿಂದ್ರು ಅದಕ್ಕೆ ತಿನ್ಸ್ತೀವಿ ನಾವು. ಹಾಂ, ಈಸ್ ಲೈಕ್ ಅ ಫ್ಯಾಮಿಲಿ ಮೆಂಬರ್ ಅಂತಾರಲ್ಲ, ಹಂಗ ಅಲ್ವಾ? ನೋಡಿ ಅವಾಗಲಿಂದ ನಾನು ಹಿಂದೆನೇ ಇದ್ದ. ತಿರುಗಾಡ್ತಾ ಇದ್ದಾನೆ, ನನಗೂ ಸ್ವಲ್ಪ ಕೊಡು ಅಂತ. ಕೊಡಲ್ಲ ಅವ್ನು ಇವಾಗ. ಹಾಂ, ಜಾ ಫುಲ್ ಇಷ್ಟ ಆಗ್ಬಿಟ್ಟಿದೆ ಬಿಂದು. ಓವರ್, ಗೋ ಎನಫ್. ಸಾಕು ನಡಿ. ಹೌದೌದೌದು. ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ, ಹೇಗಿದ್ದೀರಾ? ಬಂದಿದ್ದಕ್ಕೆ ಧನ್ಯವಾದಗಳು ನಿಮ್ದು. ಥ್ಯಾಂಕ್ ಯು. ನಿಮ್ಮ ಪರಿಚಯ ಸರ್? ಸರ್ ನನ್ನ ಹೆಸರು ಶಾರಿಕ್ ರೆಹಮಾನ್ ಅಂತ. ಬೇಸಿಕ್ಲಿ ನಾನು ಬ್ಯಾಟ್ರಿ ಮ್ಯಾನುಫ್ಯಾಕ್ಚರರ್. ಓಕೆ. ಗೋಟ್ಸ್ ಅಲ್ಲಿ ನನಗೆ ತುಂಬಾ ಶೋಕಿ ಜಾಸ್ತಿ. ಶೋಕಿ? ನಾನು ಮನೆಯಲ್ಲಿ ಸಾಕ್ತಾ ಇದ್ದೆ, 1-2 ತಗೊಂಡು ಸಾಕ್ತಾ ಇದ್ದೆ. ಸೊ ಸ್ವಲ್ಪ ದೊಡ್ಡದು ಮಾಡೋಣ ಅಂತ ಫಸ್ಟ್ ನಂದು ಟ್ರೇಲ್ ಬೇಸಿಸ್, ನಾನು ಒಂದು ಗೋಡನ್ ಅಲ್ಲಿ, ನಂದು ಫ್ಯಾಕ್ಟ್ರಿಯಿಂದ ಗೋಡನ್ ಅಲ್ಲಿ ಟ್ರೇಲ್ ಬೇಸಿಸ್ ಒಂದು 50 ಮರಿ ಸಾಕಿದ್ದೀನಿ. ಇದಕ್ಕಿಂತ ಮುಂಚಿತವಾಗಿ ಎಲ್ಲಿ ಸಾಕ್ತಿದ್ರಣ್ಣ? ಮನೆಯಲ್ಲೇ ಸಾಕ್ತಾ ಇದ್ದೆ. ಮನೆಯಲ್ಲೇ ನಮ್ದು ದೊಡ್ಡ ಕಾಂಪೌಂಡ್ ಇತ್ತು, ಅದರಲ್ಲಿ ಒಂದು 7-8 ಮರಿ ಸಾಕಿ ನಾನು ಕುರ್ಬಾನಿ ಮಾಡ್ತಾ ಇದ್ದೆ. ಸೊ ಅದು ಮೀನ್ವೈಲ್ ಸೆಂಟ್ರಲ್ಲಿ ಸೇಲು ಮಾಡ್ತಾ ಇದ್ದೆ. ಸೊ ಇದರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇತ್ತು ನನಗೆ. ಸೊ ಇವಾಗ ಒಂದು ಫಾರ್ಮ್ ತರಾನೇ ಮಾಡಿದ್ದೀನಿ. ಮಾಡ್ತಾ ಇದ್ದೀರಾ? ಇನ್ ಫ್ಯೂಚರ್ ಅಲ್ಲೂ ಇನ್ನ ತುಂಬಾ ದೊಡ್ಡ ಫಾರ್ಮ್ ಮಾಡ್ತೀನಿ. ಸೊ ಫಸ್ಟ್ 7-8 ಸಾಕ್ತಿದ್ರಲ್ಲ, ನಿಮಗೆ ಕಾನ್ಫಿಡೆಂಟ್ ಬಂತಾ ಅದ್ರ ಬಗ್ಗೆ? ಸರ್ ಕಾನ್ಫಿಡೆಂಟ್ ಅಂದ್ರೆ ನೋಡಿ, ಫಸ್ಟ್ 7-8 ಸಾಕ್ದೆ, ಅದರಲ್ಲಿ ಮನೆ ಪರ್ಪಸ್ ಸಾಕ್ದೆ, ಏನು ಪ್ರಾಬ್ಲಮ್ ಆಗಿಲ್ಲ, ಇದಾಯ್ತು. ಸೆಕೆಂಡ್ ಬ್ಯಾಚ್ ಸಾಕ್ದೆ ನಾನು, ಆಚೆ ಕಡೆನ ತರಿಸಿದ ತಕ್ಷಣ ಸತ್ತೋಗೋದು, ಕಾಯಿಲೆಗಳು ಬರೋದು. ಸೊ ಅದರಲ್ಲಿ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಆಯಿತು, ಯಾವ ಥರ ನಾನು ಇದಕ್ಕೆ ಟ್ರೀಟ್ ಮಾಡಬೇಕು, ಯಾವ ಮರಿ ಆಚೆ ಕಡೆ ದೂರ 3000 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿ ಬಂದರೆ ಅದಕ್ಕೆ ಹೆಂಗೆ ನಾನು ಟ್ರೀಟ್ ಮಾಡಬೇಕು, ಅದೆಲ್ಲ ಒಂದು ಅನುಭವ ಬಂತು. ಸೊ ಇವಾಗ ಈ ಇಯರ್ ನನಗೆ ಮಾರ್ಟಾಲಿಟಿ ಬಂದು ಆಲ್ಮೋಸ್ಟ್ ಓನ್ಲಿ 2 ಆಗಿದೆ. ಮಾರ್ಟಾಲಿಟಿ ಅನ್ನೋದು ದೇವ್ರ ಕೈಯಲ್ಲಿದೆ ಅಲ್ವಾ? ಬಟ್ ಯಾಕಂದ್ರೆ ಇದಕ್ಕೆ ಕಾಯಿಲೆ ಬರ್ತದಲ್ಲ, ಅದರಲ್ಲಿ ಫುಲ್ ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಬಂದಿದ ತಕ್ಷಣ ಅದಕ್ಕೆ ಏನು ಫೀಡ್ಸ್ ಕೊಡಬೇಕು, ಏನು ಔಷಧಿಗಳು ಕೊಡಬೇಕು. ಇದು ಬಂತು ಸರ್, ಇದು ಬಂದಿದ ತಕ್ಷಣ PPR ಅಲ್ಲಿ ಹೋಯ್ತು ನೋಡಿ, ಇದೇ ಇಲ್ಲಿ ಬಂದಿದೆಯಲ್ಲ, ನೌ ಈಸ್ ಮೈ ಫ್ರೆಂಡ್. ಅಲ್ವಾ? ಇದೇನು ಬಿಟ್ಬಿಟ್ಟಿದ್ರ ಓಡಾಡ್ಕೊಂಡು ನೀವು? ಆಕ್ಚುಲಿ ನೋಡಿ, ಪೂರ್ತಿ ಫ್ಯಾಕ್ಟ್ರಿ ಇಂಡಸ್ಟ್ರಿ ಏರಿಯಾ ಅಲ್ವಾ? ಫ್ಯಾಕ್ಟ್ರಿ ಇಂಡಸ್ಟ್ರಿ ಏರಿಯಾ. ಸೊ ಇಲ್ಲೇ ಫಸ್ಟ್ ನಾನು ಟ್ರೈನ್ ಆಗೋಕ್ಕೋಸ್ಕರ ನಾನು 50 ಮರಿಯಿಂದ ಹೋಗ್ತಾ ಇದ್ದೀನಿ. ಸೊ ಈ ಸರಿ ನಾನು ಫುಲ್ ಸಕ್ಸಸ್ ಆಗಿದ್ದೀನಿ. ಸೊ ಫಸ್ಟ್ ಬೇಸಿಕಲಿ ನೀವು ಯಾವ ಬ್ರೀಡೇ ಸಾಕ್ತಿದ್ರಣ್ಣ ಮೇಜರ್ ಆಗಿ? ಸರ್ ನಾನು ಮೇಜರ್ ಆಗಿ ಮುಂಚೆ ಸ್ಟಾರ್ಟ್ ಮಾಡಿದ್ದು ನಾನು ಹೈದರಾಬಾದಿಯಿಂದ. ಸೊ ಹೈದರಾಬಾದಿಯಲ್ಲಿ ನನಗೇನು ಅಷ್ಟೊಂದು ರಿಸಲ್ಟ್ ಬಂದಿಲ್ಲ. ಸೊ ಆಮೇಲೆ ವಿಡಿಯೋಸ್ ನೋಡಿ ಔಟ್ ಆಫ್ ಇಂದು ನಾರ್ತ್ ಸೈಡ್ ವಿಡಿಯೋಸ್ ನೋಡಿ, ರಾಜಸ್ಥಾನ್ ಇರಲಿ, ಪಂಜಾಬ್ ಇರಲಿ, ಅದರಲ್ಲಿ ಸ್ವಲ್ಪ ನನಗೆ ಇಂಟ್ರೆಸ್ಟ್ ಬಂತು. ಸೊ 1-2 ಮುಂಚೆ ಹಂಗೆ ಅಲ್ಲೇ ಹೋಗಿ ಬಂದು, ರಾಜಸ್ಥಾನ್ ಹೋಗಿ ಬಂದು ನಾನು ಪರ್ಚೇಸ್ ಮಾಡೋದು ಹೆಂಗೆ, ಆನ್ಲೈನ್ ಪರ್ಚೇಸ್ ಮಾಡೋದು, ಅಲ್ಲೇ ಹೋಗ್ಬಿಟ್ಟೆ ಸರ್. ಅಲ್ಲೇ ಹೋಗಿ ಒಂದು 8 ದಿವಸ ಸ್ಟೇ ಮಾಡಿ ಇದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಬಂತು. ಅಲ್ಲಿ ಏನೇನು ಫೀಡ್ ಕೊಡ್ತಾರೆ, ಮರಿ ಹೆಂಗ್ ಬೆಳೆಸ್ತಾರೆ, ಸ್ವಲ್ಪ ಐಡಿಯಾ ಬಂತು ನನಗೆ. ಸೊ ಅಲ್ಲಿಂದ ಫಸ್ಟ್ ಸೆಕೆಂಡ್ ಟೈಮ್ ನಾನು ಮಾಡಿದ್ನಲ್ಲ, ಅವಾಗ 10 ಮರಿ ಇದು ಮಾಡಿದೆ, ಅಲ್ಲಿಂದ ಸಾಕಿದೆ. ಅಂದ್ರೆ ಯಾವ ಜಾತಿ ತಂದ್ರೆ? ಅವಾಗ ಬೀಟಲ್ ತಂದೆ, ಗುಜರಿ ತಂದೆ, ಕೋಟಾ ತಂದೆ. ಸೊ ಎಲ್ಲಿಂದ? ರಾಜಸ್ಥಾನ್ ಆ ಕಡೆಯಿಂದಾನೇ ತಗೊಂಡ್ ಬಂದೆ ನಾನು. ಇಲ್ಲಿ ಎಲ್ಲೂ ಸಿಗಲ್ಲ ಸರ್ ಇದು. ಆಮೇಲೆ ಕ್ರಾಸ್ ಬ್ರೀಡ್ ಸಿಗುತ್ತೆ, ಅದ್ರ ಪ್ರಯೋಜನ ಇಲ್ಲ. ಆಮೇಲೆ ನಾನೇನು ಯೋಚನೆ ಮಾಡಿದೆ, ಇಲ್ಲಿರೋರಿಗೆ ನಮ್ಮ ನಾಟಿ ಮೇಕೆಗಳ ಮೇಲೆ ಇಂಥ ಬ್ರೀಡನ್ನ ಬಿಟ್ಟರೆ ಬೇಗ ಬೆಳವಣಿಗೆ ಬರ್ತದೆ, ಮೀಟ್ ಪರ್ಪಸ್ ಆದರೂ ಸೇಲ್ ಮಾಡಿದ್ರು ಅವರು ಮರಿಗಳು ತುಂಬ ಬೇಗ ಬೆಳೆಯುತ್ತೆ. ಸೊ ಅವ್ರಿಗೆ ರೈತರಿಗೇನು ವೇಟ್ ಮಾಡಂಗಿರಲ್ಲ. ಒಂದು ವರ್ಷ ಆದ್ರೂ 30 kg ಅಲ್ಲಪ್ಪ, 40 kg ಇಲ್ಲ ಸರ್, ಒಂದು ವರ್ಷದಲ್ಲಿ 100 kg ಮಾಡ್ಬೋದು ಇಂಥ ಮರಿಗಳಿಗೆ ಅಲ್ವಾ. ಈ ಮರಿ ಬಂದು PPR ಅಲ್ಲಿ ಹೋಗಿ ಆಲ್ಮೋಸ್ಟ್ ಡೆಡ್ ಪೊಸಿಷನ್ ಅಲ್ಲಿ ಇತ್ತು. ಸೊ ಈ ಮರಿ ಈ ಸ್ಟೇಜ್ ಅಲ್ಲಿ ನಿಲ್ಸಿದೀನಿ ನಾನು. ಹೌದಾ? ಮೈ ಫ್ರೆಂಡ್ ಅಂತ ಹೇಳ್ತಾ ಇದ್ದಲ್ಲ ಅಲ್ವಾ, ಅಷ್ಟು ಕ್ಲೋಸ್ ಆಗಿ ಇರ್ತಾನ ಅವನು, ಆಗಲ್ಲ. ಅದೇ ನೀವು ಅವನ್ನ ಬದುಕಿಸ್ಬಿಟ್ರೆ. ಇವಾಗ ನೋಡಿ, ಈಸ್ 100 kg ನಾವು ಕುಳ್ಳಕ್ಕಿದ್ದಾನೆ. ಪತೀರಾ ಬ್ರೀಡ್ ಅಂತಾರೆ ಇದಕ್ಕೆ. ಪತೀರಾ ಇದು ಗುಜರಾತಿ ಬ್ರೀಡ್ ಇದು. ಸೊ ನಾನು ಇದನ್ನು ಆಲ್ಮೋಸ್ಟ್ 1 year ಆಯ್ತು ಇದು ಬಂದು. ಸೊ ನಾರ್ಮಲ್ ಆಗಣ ಬರೀ ನಾಟಿ ಮೇಕೆ ಮಾತ್ರ ಚೆನ್ನಾಗಿರತ್ತೆ ಟೇಸ್ಟ್ ಅಂತಾರೆ. ರಾಜಸ್ಥಾನ ಕಡೆ ಇವು ನಾಟಿನೇ ಅಲ್ವಾ? ಟೇಸ್ಟ್ ವೈಸ್ ಹೋದ್ರೆ ಎಲ್ಲಾ ಮರಿಗಳ್ದು ಟೇಸ್ಟ್ ಇರ್ತದೆ, ಹಲ್ಲಲ್ಲಿ ಕಡಿಮೆ ಇದ್ರೆ ಎಲ್ಲ ಟೇಸ್ಟಲ್ಲೇ ಇರ್ತದೆ. ಓಕೆ, ಇದನ್ನು ನೀವು ತಿಂದು ನೋಡಿ, ನಾಟಿನೂ ತಿಂದು ನೋಡಿ, ಏನು ವ್ಯತ್ಯಾಸ ಇರಲ್ಲ.
ನಾವು ಕುಯ್ದಿದ್ದೀವಿ, ನಾವು ತಿಂದಿದ್ದೀವಿ ಅಲ್ವಾ. ನಮ್ಗೇನು ವ್ಯತ್ಯಾಸ ಕಾಣಿಸಿಲ್ಲ ಸರ್. ಹೌದಾ, ಸೇಮ್ ಇನ್ನ ಚೆನ್ನಾಗೇ ಇರ್ತದೆ ಟೇಸ್ಟು. ಸುಮ್ಮನೆ ನಾವು ಅನ್ಕೊಂಡಿದ್ದು ನಾಟಿ ಅಂತ ನಾವು ನಾಟಿ ಮರಿ ಟೇಸ್ಟ್ ಇರ್ತದೆ ಅಂತ, ಇದು ಇನ್ನ ಚೆನ್ನಾಗೇ ಇರ್ತದೆ ಅಲ್ವಾ. ಬಟ್ ಏನಂದ್ರೆ ಹಲ್ಲಲ್ಲಿ ಜಾಸ್ತಿ ಇರಬಾರ್ದು, 2 ಹಲ್ಲು 3 4 ಹಲ್ಲು 6 ಹಲ್ವರೆಗೂ ಆರಾಮಾಗಿ ಟೇಸ್ಟ್ ಫುಲ್ ಸಕ್ಕತ್ತಾಗಿರ್ತದೆ. ಬಟ್ ಈ ಬ್ರೀಡಲ್ಲಿ 8 ಹಲ್ಲವರೆಗೂ ಚೆನ್ನಾಗಿರ್ತದೆ. ನಮ್ಗೆ ಇದು ಪತಿರಾದಲ್ಲೇ ಪಾತಿರಾ ಹಲ್ಲು ಇರಲಿ, ಪಂಜಾಬಿ ಇರಲಿ, ಗುಜರಿ ಇರಲಿ, ಸೊ ಅದು 8 ಹಲ್ಲು ಹೋದ್ರೂ ಮಾಂಸ ಸೂಪರ್ ಆಗಿರ್ತದೆ. ಸೊ ಈಗ ನೀವು ಫಸ್ಟ್ ಒಂದು 10 ಕರ್ಕೊಂಡು ಬಂದ್ರಲ್ಲ, ಫಸ್ಟ್ ಅಲ್ಲಿ ತಗೊಂಡ್ಬಂದ್ರಲ್ಲ, ಏನ್ರಲ್ಲಿ ತಗೊಂಡ್ಬಂದ್ರಣ್ಣ ಅವಾಗ? ಸರ್ ನಾನು ಫಸ್ಟ್ ಒಂದು ಗಾಡಿ ಮಾಡಿದೆ ಅಲ್ಲೇ, ಸ್ವಲ್ಪ ಜಾಸ್ತಿ ಅಲ್ಲ ಅಲ್ಲಿ ನಿಮ್ಗೆ ಏನು ಮೋಸ ಏನು ಆಗ್ಲಿಲ್ವಾ? ಅಂದ್ರೆ ಐಡೆಂಟಿಫೈ ಮಾಡಕ್ಕೆ ತುಂಬಾ ಕಷ್ಟ ಅಲ್ವಾ? ನಾನು ಫಸ್ಟ್ ಸ್ವಲ್ಪ ನಾಲೆಜ್ ಇತ್ತಲ್ಲ ಸರ್, ಅದರಲ್ಲಿ ಫೈಂಡ್ ಔಟ್ ಮಾಡಕ್ಕೆ ಫಸ್ಟ್ ಇದ್ರ ಬಗ್ಗೆ ಸ್ಟಡಿನೇ ಮಾಡ್ತಾ ಇದ್ದೆ ನಾನು. ಯೂಟ್ಯೂಬ್ ಇಂದ ನನಗೆ ತುಂಬಾ ನಾಲೆಜ್ ಬಂದಿದೆ. ಯೂಟ್ಯೂಬ್ ನಾವು ಸುಮ್ಮನೆ ನೋಡ್ತಾ ಇರ್ತೀವಿ, ಬಟ್ ನಾಲೆಜ್ ಪರ್ಪಸ್ ಯೂಸ್ ಮಾಡಿದ್ರೆ ಯೂಟ್ಯೂಬ್ ಇಸ್ ಬೆಸ್ಟ್ ಅಂತ ಹೇಳ್ಬೋದು ನಾಲೆಜ್ಗೋಸ್ಕರ. ಎಷ್ಟೊಂದು ಜನ ಏನೇನೋ ಆಗ್ತಾ ಇರ್ತಾರೆ, ಸ್ವಲ್ಪ ನಾಲೆಜ್ ತಗೊಳ್ಬೋದು. ಸೊ ಹಂಗೆ ನಾನು ಸ್ವಲ್ಪ ನಾಲೆಜ್ ತಗೊಂಡು ಇವಾಗ ಈ ಮಟ್ಟದಲ್ಲಿ 50 ಮರಿ. ಅದೇ ನಾಲೆಜ್ ಮೇಲೆ ನೀವು ಫಸ್ಟ್ ಒಂದು 10 ಮರಿ ತಗೊಂಡು ಬಂದೆ ನಾನು. ತಗೊಂಡು ಬಂದಿದ್ದ ಪ್ರೊಸೆಸ್ ಹೆಂಗಿತ್ತಣ್ಣ ಸರ್? ಅವಾಗ ಅಲ್ಲೇ ಸ್ವಲ್ಪ ಎಕ್ಸ್ಪೆನ್ಸ್ ಜಾಸ್ತಿ ಆಯ್ತು, ಒಂದು ಪರ್ಸನಲ್ ಗಾಡಿ ಮಾಡಿದೆ. ಅದಾದ್ಮೇಲೆ ನಾನು ಟ್ರೈನಲ್ಲೂ ತರಿಸ್ಕೊಡ್ತಾ ಇದ್ದೀನಿ. ಇವಾಗ ಫ್ರೆಂಡ್ಸ್ ಆಗ್ಬಿಟ್ಟವ್ರೆ, ಆನ್ಲೈನ್ ದುಡ್ಡು ಹಾಕ್ತೀನಿ, ಟ್ರೈನಲ್ಲಿ ಹಾಕ್ತಾರ. ಸೊ ಹಂಗಾಗ್ಬಿಟ್ಟಿದೆ ಫ್ರೆಂಡ್ಶಿಪ್ ಅವ್ರ ಜೊತೆ. ಆಮೇಲೆ ಚೆನ್ನಾಗಿರೋ ಬ್ರೀಡ್ ಅನ್ನ ಮಾತ್ರ ನನಗೆ ಕಳಿಸ್ತಾರೆ. ನಾನು ಇದಾದ್ಮೇಲೆ ಇನ್ನ ಬ್ರೀಡ್ಗಳು ತೋರಿಸ್ತೀನಿ, ನೀವೇ ಹೇಳ್ಬೋದು ಅದ್ರ ಬಗ್ಗೆ, ನೀವೇ ರೇಟ್ ಮಾಡ್ಬೋದು ಅದಕ್ಕೆ. ಇಲ್ಲಿ 10 ಹಂಗೆ ಸಾಕ್ತಿದ್ರಿ ಮನೆ ಹತ್ರ. ಸೊ ಅದಾದ್ಮೇಲೆ ಈ ತರ ಒಂದು ಫ್ಯಾಕ್ಟರಿ ಏರಿಯಾಗಳಲ್ಲಿ ಮಾಡ್ಬೇಕು ಅಂತ ಅನ್ಸಿದ್ದು. ಸಾಕಿದೆ, ಸ್ವಲ್ಪ ಅಕ್ಕಪಕ್ಕದಲ್ಲಿ ಎಲ್ಲ ಜನ ಇರ್ತಾರೆ, ಸೊ ಅಲ್ಲಿ ಅವ್ರಿಗೂ ಡಿಸ್ಟರ್ಬ್ ಮಾಡೋದು ಬೇಡ. ನಂದು ಸ್ವಂತ ಶೆಡ್ ಇದೆ ಇಲ್ಲಿ, ಓಕೆ, ಪಕ್ಕದಲ್ಲೇ ಫ್ಯಾಕ್ಟ್ರಿ ಇದೆ. 24 ಅವರ್ಸ್, ಸಾರಿ 12 ಅವರ್ಸ್ ನಾನು ಇಲ್ಲಿರ್ತೀನಿ, ಮಾರ್ನಿಂಗ್ ಟು ಈವ್ನಿಂಗ್ 12 o'clock ವರೆಗೂ ಇಲ್ಲಿರ್ತೀನಿ. ಸೊ ಆಮೇಲೆ ನಮ್ಮ ಜೊತೆಗೆ ನಮ್ಮ ಮಹೇಶ್ ಅವರು ಅಂತ, ಬನ್ನಿ ಮಹೇಶ್ ಅವರೇ, ಇವರು ನಮ್ಮ ಮಹೇಶ್ ಈಸ್ ಮೈ ಫ್ರೆಂಡ್, ಈಸ್ ಮೈ ಬ್ರದರ್, ಎವ್ರಿಥಿಂಗ್. ಇವರು ಟೇಕ್ ಕೇರ್ ಮಾಡ್ತಾರೆ. ಇದನ್ನೆಲ್ಲ ಮೇಕೆ ಜವಾಬ್ದಾರಿ ಎಲ್ಲ ಇವ್ರು ಕೊಟ್ಟಿದ್ದೀರಾ? ಎಲ್ಲ ಇವ್ರದೇ. ಇವಾಗ ನನ್ಕಿಂತ ಜಾಸ್ತಿ ಅವ್ರು ನಾಲೆಜಬಲ್ ಆಗ್ಬಿಟ್ಟವ್ರೆ. ಸೊ ಇವರು ಚೆನ್ನಾಗಿ ಏನಾದರೂ ಕಾಯಿಲೆ ಆಗಲಿ, ಅವ್ರಿಗೆ ಏನಾದರೂ ಸಿಂಪ್ಟಮ್ಸ್ ಬರಲಿ, ಜ್ವರ ಸಿಂಪ್ಟಮ್ಸ್ ಬರಲಿ, ಇವರೇ ಅವ್ರಿಗೆ ಮೆಡಿಸಿನಲ್ ಇದು ಮಾಡ್ತಾರೆ. ಸೊ ಅದಾದ್ಮೇಲೆ ನೀವು ಅಲ್ಲಿ ಮನೆ ತೊಂದರೆ ಯಾಕೆ ಅಂತ ಇನ್ನು ಸ್ವಲ್ಪ ದೊಡ್ಡದಾಗಿ ಮಾಡಬೇಕು ಅಂತ ಫಸ್ಟ್ ನಾನು ಪ್ರಿಪೇರ್ ಆಗಬೇಕಲ್ಲ. ದೊಡ್ಡದಾಗೂ ಮಾಡಬೇಕು, ಪ್ರಿಪೇರು ಆಗಬೇಕಂದ್ರೆ ನನ್ನ ಪಕ್ಕದಲ್ಲಿ ಇರಬೇಕು. ನಂದು ಜಾಗ ಇದೆ, ಜಾಗದಲ್ಲಿ ಫಸ್ಟ್ ಮಾಡಿಲ್ಲ ನಾನು. ಫಸ್ಟ್ ನನ್ನೊಂದು ಓನ್ ಶೆಡ್ಡಲ್ಲೇ ಮಾಡಿದ್ದೀವಿ. ಸೊ ಇವಾಗ ಸಕ್ಸಸ್ ಆಗಿದೆ ನನಗೆ. ಆಲ್ಮೋಸ್ಟ್ ಇವಾಗ 50 ಮೇಕೆ ನಾವು ಸಾಕ್ತಾ ಇದ್ದೀವಿ ಅಂದರೆ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ, ವಿತೌಟ್ ಎನಿ ಪ್ರಾಬ್ಲಮ್ ಅಲ್ವಾ. ಕ್ಲೀನ್ಲೈನೆಸ್ ಇರಲಿ, ಎವ್ರಿ ಡೇ ಕ್ಲೀನ್ ಆಗುತ್ತೆ. ಸೊ ಒಂದು ಮರಿಗೂ ನೀವು ಟಚ್ ಮಾಡಿ ನೋಡಿ, ನಮ್ಮ ಸ್ಮೆಲ್ ಇರಲ್ಲ. ಎಲ್ಲ ಬೀಜದ ಮರಿಗಳೇ, ಯಾವುದು ಒಂದು 3 ಏನೋ ಬೀಜ ಓಡಿಸಿರೋದು ಮರಿ ಇದೆ, ಎಲ್ಲ ಬೀಜದ ಮರಿ ಇದೆ ನಮ್ಗೆ. ಇದು ಶೆಡ್ ಅಲ್ವಾ? ಹೌದು. ಸೊ ಈ ತರ ಎಲ್ಲ ಹೆಂಗೆ ಪ್ಲಾನ್ ಮಾಡ್ಕೊಂಡ್ರಿ? ಈ ತರ ಬಾಕ್ಸ್ಗಳು ಮಾಡಿ ಅದಕ್ಕೆ ಸ್ಪೇಸ್ ಕೊಡೋಂಥದ್ದು ನೋಡಿ. ಬೀಜದ ಮರಿಗಳಿಗೆ ಏನಂದ್ರೆ ಒಂದು ಜಗಳ ಜಾಸ್ತಿ ಆಡ್ತಾರೋ, ಅದ್ರಲ್ಲೂ ಸತ್ತೋಗ್ಬಿಡ್ತಾರೆ. ಏನಾದ್ರೂ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುತ್ತೆ ಅವ್ರಿಗೆ, ಇಲ್ಲ ರಕ್ತ ಬರೋದು, ಹೊಡ್ಕೊಂಡು ಕೊಂಬ್ ಕಿತ್ತೋಗೋದು. ಸೊ ನಾನು ಅದಕ್ಕೆ ಒಂದು ಯೋಚನೆ ಮಾಡಿದೆ, ಸಪ್ರೇಟ್ ಆಗಿ ಒಬ್ಬೊಬ್ರಿಗೆ ಒಂದು ಕೇಜ್ ಸಿಸ್ಟಮ್ ಮಾಡ್ಬಿಡೋಣ. ಸೊ ಎಲ್ಲದಕ್ಕೂ ಒಂದೊಂದು ಕೇಜ್ ಸಿಸ್ಟಮ್ ತರ ಮಾಡಿ, ನಾನು ಯಾರು ಅವ್ರವ್ರು ಫೈಟ್ ಆಡೋಕ್ಕೂ ಚಾನ್ಸಸ್ ಇಲ್ಲ, ಅವ್ರವ್ರ ಊಟ ಅವ್ರವ್ರು ತಿನ್ಕೊಂಡು ಅವ್ರು ಆರಾಮಾಗಿರ್ಬೇಕು, ಆ ಥರ ಸಿಸ್ಟಮ್ ಮಾಡಿದ್ದೀನಿ. ಇವಾಗ ನಾನು ಸಾಕೋದೆಲ್ಲ ಬೀಜದ ಮರಿನೇ. ನನಗೂ ಅದ್ರ ಬಗ್ಗೆ ಅದು ಏನೇನು ಅವತಾರಗಳು ಮಾಡುತ್ತೆ ಅಂತ ನನಗೆ ಗೊತ್ತಿತ್ತು. ಸೊ ಅದರ್ವೈಸ್ ನಾನು ಫಸ್ಟೇ ತರೋ ಮುಂಚೆನೇ ಇದು ಸಿಸ್ಟಮ್ ಮಾಡಿದೆ. ಯಾಕಂದರೆ ಮರಿ ಬಂದರೆ ಸಪ್ರೇಟ್ ಆಗಿರ್ಬೇಕು. ಆಮೇಲೆ ಮರಿ ಬರೋ ಮುಂಚೆ ಅದಕ್ಕೆ ಏನೇನು ಟ್ರೀಟ್ಮೆಂಟ್ ಕೊಡಬೇಕು, ಯಾವ್ಯಾವ ಕಾಯಿಲೆಯಲ್ಲಿ ಬರ್ತಾನೆ, ಅದಕ್ಕೆ ಹೆಂಗೆ ವ್ಯಾಕ್ಸಿನೇಷನ್ಸ್ ಕೊಡಬೇಕು, ಅದೆಲ್ಲ ಮಾಡಿ ಆಮೇಲೆ ಹೊರಗಡೆ ತೊಗೊಳ್ತೀನಿ. ಓಕೆನಾ. ಸೊ ಇದು ಬಂದು ನೀವು ಐರನ್ ಇದರಲ್ಲಿ ಎಲ್ಲ ಬಾಕ್ಸ್ಗಳು ಎಲ್ಲ ಐರನ್ ಪ್ಲಸ್ ಇದು ವುಡ್ಡಲ್ಲಿ ಇದು ಮಾಡಿದ್ದೀನಿ ಸರ್. ಸೊ ಇದಕ್ಕೆ ಊಟ ಬಂದು ಫೀಡ್ ಬಂದು ಹೆಂಗೆ ಕೊಡ್ತೀರಣ್ಣ? ಸರ್ ನಾವು 4 ಟೈಮ್ ಫೀಡ್ ಕೊಡ್ತೀವಿ. ಡ್ರೈ ಫೀಡ್ ಕೊಡ್ತೀವಿ, ಗೋಧಿ, ಜೋಳ, ಮೆಕ್ಕೆಜೋಳ, ಕಳ್ಳೆ ಕೊಡ್ತೀವಿ. ಆಮೇಲೆ ಇನ್ನೂ ಸ್ವಲ್ಪ ಐಟಮ್ಸ್ ಇದೆ, ಅದು ನಾವು ಮಿಕ್ಸ್ ಮಾಡಿ ಅದು ಒಂದ್ಸತಿ ಕೊಡ್ತೀವಿ. ತೊಗರಿ ಒಟ್ಟು, ಆಮೇಲೆ ಇಲ್ಲಿಂದು ತೊಗರಿ ಒಟ್ಟು ಸೈಲೇಜ್ ಯೂಸ್ ಮಾಡ್ತೀನಿ ನಾನು. 1 ಟೈಮ್ ಸೈಲೇಜ್ ಯೂಸ್ ಮಾಡ್ತೀನಿ. ಅದಾದ್ಮೇಲೆ ಸಾಯಂಕಾಲದ್ದು ಸ್ವಲ್ಪ ಸಪ್ರೇಟ್ ಅದು ಮಿಕ್ಸ್ಚರ್ ಇದೆ, ನೀರಲ್ಲಿ ಮಿಕ್ಸ್ ಮಾಡಿ ಅದನ್ನ ನಾವು ಕೊಡ್ತಾ ಇದ್ದೀವಿ. ಓಕೆ. ಸೊ ಇದಕ್ಕೆ ಈಚೆ ಒಂದೊಂದು ಬಾಕ್ಸ್ ಮಾಡಿಬಿಟ್ಟು ಇಲ್ಲಿ ಫೀಡ್ ಹಾಕ್ತೀರಾ ಇಲ್ಲೇ? ಹೌದು ಸರ್, ಇದು ಫೀಡಿಂಗ್ ಟ್ರೇ ಇವ್ರದ್ದು. ಇಷ್ಟರಲ್ಲೇ ತಿನ್ಕೊಂಡು ಅವರೆಲ್ಲ ಇರಬೇಕು. ಒಳ್ಳೆ ಇದ್ರಲ್ಲಿ ಮಾಡಿದಿರಾ ಪ್ರೊಫೆಷನಲ್ ಆಗಿ. ಹೌದು ಸರ್, ಅವ್ರಿಗೆ ಒಂದು ಸಪ್ರೇಟ್ ಇಷ್ಟು ಜಾಗ ಅಂತ ನಾನು ಅಲಾಟ್ ಮಾಡ್ಬಿಟ್ಟಿದ್ದೀನಿ. ಮತ್ತೆ ಇದನ್ನ ಆಚೆಗೆ ಸರ್ ಅವ್ರಿಗೆ
ಸಮಟೈಮ್ಸ್ ಆಸಿಡಿಟಿ ಕ್ರಿಯೇಟ್ ಆಗೋ ಸಿಂಪ್ಟಮ್ಸ್ ನಾವು ನೋಡಿದ್ರೆ ಆಚೆ ಬಿಟ್ಬಿಡ್ತೀವಿ. ಆಚೆ ಬಿಡ್ತೀರಾ? ತಿರುಗಾಡ್ಕೊಂಡು ಬರ್ತದೆ. ಸಾಮಾನ್ಯವಾಗಿ ನಾವು ಅದಕ್ಕೆನಾ ಅಂತ ನಾವು ಹಿಮಾಲಯ ಬತ್ತಿಸ ಯೂಸ್ ಮಾಡ್ತೀವಿ. ಆಸಿಡಿಟಿ ಏನು ಆಗಲ್ಲ, ಆರಾಮಾಗಿ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಬಟ್ ನಾವು ಯಾವಾಗೋ ಒಂದು 5 ಡೇಸಲ್ಲಿ 4 ಡೇಸಲ್ಲಿ ಒಂದು ಸತಿ 1 ಅವರ್ ಆಚೆ ಕಟ್ತೀವಿ. ಇದು ನೀರು ಇಲ್ಲೇ ಬಿಟ್ಬಿಡ್ರಿ ಕೊಡ್ತೀರಾ? ಇಲ್ಲ, ಇಲ್ಲೇ ಇಕ್ತೀವಿ, ಬಕೆಟಲ್ಲಿ ಇಲ್ಲೇ ಇಕ್ತೀವಿ. ಇದಕ್ಕೆ ಯಾಕಂದ್ರೆ ತುಂಬಾ ಗಲಾಟೆ ಮಾಡ್ತಾರೆ ಇವ್ರು, ಬೀಚಲ್ಲಿ ಇದಾರಲ್ಲ, ಆಚೆ ಬಂದು ನಮಗೆ ಎದ್ಬಿಸಾಕ್ತಾರೆ ಅವರು. ಹೌದಾ? ಹೊಡಿತಾ ಇರ್ತಾರೆ. ಅಲ್ಲಿ ಶೋ ಯು ಒಂದ್ಸ ಅಲ್ಲಿ ತೆಗಿತೀನಲ್ಲ, ನಾನು ಶೋ ಮಾಡ್ತೀನಿ. ಹೌದಾ? ಯಾವೆಲ್ಲ ಜಾತಿಗಳಿದೆಯಣ್ಣ ಈಗ? ಸರ್ ನನ್ನ ಹತ್ರ 4 ಥರ ಜಾತಿ, 5 ಥರ ಜಾತಿ ಇದೆ. 5 ಥರ. ಒಂದು ಮೇಜರ್ ಬೀಟಲ್. ಬೀಟಲಲ್ಲಿ ಟಾಪ್ ಕ್ಲಾಸ್ ಬೀಟಲ್ಸ್ ಇದೆ. ನಾಗರಾ ಬೀಟಲ್ ಇರ್ಬೋದು, ಅಮೃತ್ಸರಿ ಬೀಟಲ್ ಇರಬೇಕು, ಎಲ್ಲ ಇದೆ. ಅಪ್ ಟು 46.5 ವರೆಗೂ ಹೈಟ್ ಇದೆ ನನ್ನ ಹತ್ರ. ಓಕೆ. 42, 43, 44 ಅದು ಹೈಟ್ ಇರ್ತದೆ ಮರಿಗಳು. ಸೊ ಅದು ಅಪ್ ಟು 46 ವರೆಗೂ ನನ್ನ ಹತ್ರ ಹೈಟ್ ಅವೈಲೇಬಲ್ ಇದೆ. ನನ್ನ ಹತ್ರ ಬೀಟಲ್ ಇದೆ, ಗುಜರಿ ಇದೆ, ರಾಜಸ್ಥಾನಿ ಬ್ರೀಡ್ ಗುಜರಿ. ಬೀಟಲ್ ಬಂದು ಪಂಜಾಬು. ಆಮೇಲೆ ಕೋಟಾ ಇದೆ, ಅದು ರಾಜಸ್ಥಾನ್ದೆ. ಆಮೇಲೆ ಸೋಜತ್ ಇದೆ, ಅದು ರಾಜಸ್ಥಾನ್ದೆ. ಆಮೇಲೆ ಪತೀರಾ ಇದೆ, ಅದು ಗುಜರಾತಿ. ಸೋಜತ್ತು ಅದು ಪತೀರಾ ಗುಜರಾತಿಲೇ ಬರ್ತಾರೆ ಜಾಸ್ತಿ, ಅವರೇ ಯೂಸ್ ಮಾಡೋದು. ಸೊ ಈ ಥರ ಬ್ರೀಡ್ ಸಿಕ್ಕಿದ್ದೀನಿ. ಆಮೇಲೆ ಪಟ್ಲಿಗಳನ್ನು ಇಕ್ಕಿದ್ದೀನಿ. ಬನ್ನೂರು ಇದೆ ನನ್ನ ಹತ್ರ. ಬನ್ನೂರು ಇದು ಬಂದು ನನ್ನ ಹತ್ರ 6 ಮಂತ್ಸ್ ಆಯಿತು. ಚೆನ್ನಾಗಿದೆಯಲ್ಲ, 6 ಮಂತ್ಸ್ ಬಂದಾಗ ಈ ವೇಟ್ ಬಂದು 32 kg ಇತ್ತು. ಇವಾಗ ಈ 65 6 ಮಂತ್ಸ್ ಅಲ್ಲಿ ಅಂತ ಇದೆ. ಏನೋ ಒಳ್ಳೆ ಫೀಡ್ ಮಾಡ್ತೀರಾ ಹಾಗಾದ್ರೆ? ಫೀಡ್ ಕೊಡ್ತಾ ಇದ್ದೀನಿ. ಆಮೇಲೆ ಬೀಜ ಹಾಕ್ಸಿರೋ ಮರಿಗಳು ಇದೆ, ಅದು ನಾನು ತೋರಿಸ್ತೀನಿ ನಿಮ್ಗೆ. ಹೌದಾ? ಇದೆಲ್ಲ ಬೀಜದಲ್ಲಿರೋ ಮರಿ. ಸೊ ಇಲ್ಲಿ ಬಂದು ಈ ಕಡೆ ಬಂದು ಎಲ್ಲ ಎಷ್ಟು ಹೈಟ್ ಲೈನಲ್ಲಿ ಇರೋದೆಲ್ಲ 42 ಪ್ಲಸ್. 42 ಮೇಲೆ ಏನೇನಿದೆ ಆ ಹೈಟ್ ಎಲ್ಲ. ಅಂದ್ರೆ ವೆಯ್ಟ್ ಎಷ್ಟು ಬರುತ್ತೆ ಈ ಕಡೆ? ಈ ಕಡೆ ಎಲ್ಲ 100 ಮೇಲೆ. ಎಲ್ಲ 100 ಮೇಲೆ? ಎಲ್ಲ 100 ಮೇಲೆ. ಓ, ಈ ಕಡೆ ಎಲ್ಲ 100, 105, 106, 110, 120, 115 ಹಂಗೆ ಈ ಕಡೆ ಎಲ್ಲ ಆ ಥರ ಇದೆ. ಭರಾಯಿದ್ ಅಂತಾರೆ, ನಾವು ಭರಾಯಿನೇ ಮಾಡಲ್ಲ. ಭರಾಯಿ ಅಂದ್ರೆ ಫೋರ್ಸ್ ಫೀಡಿಂಗ್ ಅಂತಾರೆ ಅಲ್ಲಿ. ಹೌದಾ? ಆಚೆ ಕಡೆ ಫೋರ್ಸ್ ಫೀಡಿಂಗ್ ಮಾಡಿ ಈ ತರ ಶೇಪ್ ತರ್ತಾರ ಅವರು. ಶೇಪ್ ಒಂಥರ ಇದೆಯಲ್ಲ ಇದಕ್ಕೆ. ವಿತೌಟ್ ಫೋರ್ಸ್ ಫೀಡಿಂಗ್ ನಾವು ಈ ತರ ಶೇಪ್ ತಂದಿದ್ದೀವಿ ಸರ್. ಫೋರ್ಸ್ ಫೀಡಿಂಗ್ ಏನಿಲ್ಲ? ಏನೂ ಇಲ್ಲ ನಮ್ಮ ಹತ್ರ. ಇವಾಗ ಎಷ್ಟು ಇಷ್ಟ ಆಗುತ್ತೆ ಅಷ್ಟು. ಇದು ಬಂದು ಪತೀರಾ ಅಲ್ಲ? ಇದು ಪತೀರಾ. ಇದು ನನ್ನ ಹತ್ರನೇ ಇರ್ತದೆ ಜಾಸ್ತಿ ನಾನು ಬಂದ್ರೆ. ಅಲ್ವಾ? ನಿಮ್ಮ ಫ್ರೆಂಡ್ ಒಳ್ಳೆ ಫ್ರೆಂಡ್ ಆಗ್ಬಿಟ್ಟವನಲ್ಲ ಎಲ್ಲರ ಜೊತೆನೂ. ಹೌದಾ? ಬಾಕ್ಸಲ್ಲಿ ಇರಕ್ಕೆ ಇಷ್ಟ ಇಲ್ಲ ನಿಮಗೆ? ಈ ಕಡೆನೂ ಎಲ್ಲ 40. ಇದು ಬಂದು 90 to 110 ಕಿಲೋ, 120 ಕಿಲೋ ವರೆಗೂ ಇದೆ. 90 to 120? 90 to 120 ಕಿಲೋ ವರೆಗೂ ಇಲ್ಲಿ ಈ ಲೈನಲ್ಲಿ. ಈ ಕುರಿಗಳು ಯಾವ ಇಟ್ಟಿದ್ರಲ್ಲ ಸರ್? ಇದು ಶಿನ್ನೂರ್ದು. ಇದು 90 ಕಿಲೋ ಇದೆ ಇದು. ಹೌದಾ? ಅದು 82 ಕಿಲೋ ಇದೆ. ಅದೆಲ್ಲ 75, 80 ಆ ಥರ. ಸ್ವಲ್ಪ ಓನ್ಲಿ ಟ್ರೈನಿಂಗ್ ಪರ್ಪಸ್ ನಾನು ಸಾಕಿದ್ದೀನಿ ಸರ್ ಇದನ್ನ. ಅಂದರೆ ನಾಲೆಜ್ ಪರ್ಪಸ್, ನಾಲೆಜ್ ಬರಲಿ ನನಗೆ ಅಂತ. ಪಟ್ಲಿಗಳಲ್ಲಿ ಜಾಸ್ತಿ ನನಗೆ ಅನುಭವ ಇಲ್ಲ, ಅದಕ್ಕೋಸ್ಕರ ಈ ಟೈಮ್ ಫಸ್ಟ್ ಟೈಮ್. ಇನ್ನೊಂದು ಬಕ್ರೀದ್ ಬೇರೆ ಬರ್ತಾ ಇದೆ. ಹೌದು, ಬಕ್ರೀದ್ ಪರ್ಪಸ್ ನಾವು ಜಾಸ್ತಿ ಮಾಡ್ತೀವಿ. ಮೇಜರ್ಲಿ ಬಕ್ರೀದ್ ಪರ್ಪಸ್ ಹೋಗೋದೇ ಪಟ್ಲಿಗಳು, ಕೊಂಬಿಂದು. ಹೌದಾ? ಕೊಂಬು ಇರ್ಬೇಕು ಚೆನ್ನಾಗಿ. ಕೊಂಬು ಇರ್ಬೇಕು ಚೆನ್ನಾಗಿ. ಸೊ ಅದಕ್ಕೋಸ್ಕರ ಇಲ್ಲಿ ಇಟ್ಟಿದ್ದೀವಿ. ಇದು ಬಂದು ಯಾವ ಜಾತಿ ಸರ್ ಇದು? ಸರ್ ಇದು ಅಮೃತ್ಸರಿ ಬೀಟಲ್ ಅಂತಾರೆ. ಅಮೃತ್ಸರಿ? ಅಮೃತ್ಸರಿ ಬೀಟಲ್ ಇದು. ಸರ್ ಇನ್ನ 6 ಇದು. 44 ಹೈಟು, 122 kg ವೇಟ್. 122 kg? ಓ, ಬೀಜದಲ್ಲಿದೆ. ಇದು ಬಂದು ಬ್ಲ್ಯಾಕ್ ಬೀಟಲ್, ಪ್ಯೂರ್ ಬ್ಲ್ಯಾಕ್ ಬೀಟಲ್. ಅದು ಬೀಟಲ್ ಬರೋದೇ ಒರಿಜಿನಲ್ ಕಲರ್ ಬೀಟಲ್ದು ಬ್ಲ್ಯಾಕ್. ಹೌದಾ? ಹೌದು ಸರ್. 120 kg? 120 kg, 20 kg ಅನ್ಕೊಳ್ಳಿ ನೀವು. ಅಪ್ಸ್ ಅಂಡ್ ಡೌನ್ಸ್ ಇರ್ತದೆ. ನಾವು ವೇಟ್ ಮಾಡ್ತೀವಿ, ಎವ್ರಿ ಮಂತ್ ನಾವು ವೇಟ್ ಮಾಡ್ತೀವಿ. ಏನ್ ಡೆವಲಪ್ಮೆಂಟ್ ಇದೆ, ಯಾಕೆ ಇವ್ನು ಬೆಳೀತಾ ಇಲ್ಲ, ಅದೆಲ್ಲ ನಾವು ಚೆಕ್ ಮಾಡ್ತೀವಿ. ಹೌದಾ? ಹೌದು, ಯಾಕಂದ್ರೆ ಟ್ರೈನಿಂಗ್ ಬೇಸ್ ಮಾಡ್ತಾ ಇದೀವಲ್ಲ, ಎಲ್ಲ ನಾವು ಸಿಂಪ್ಟಮ್ಸ್ ನ ನೋಡ್ತಾ ಇರ್ತೀವಿ ಇದರಲ್ಲಿ. ಇದು ಬಂದು ಇದು RL ಮರಿನೇ. ಇದು RL ಬೀಟಲ್? RL. ಇದು ಬಂದು 42 ಹೈಟ್. 42? ಬ್ಲ್ಯಾಕ್ ಏನಕ್ಕೆ ತರಿಸಿದೀನಿ ಅಂದ್ರೆ ಬ್ಲ್ಯಾಕ್ ಅಂತೂ ತುಂಬಾ ಇಷ್ಟ. ಹೌದಾ? ನಿಮ್ಗೆ? ನನಗೆ ಬ್ಲ್ಯಾಕ್ ತುಂಬಾ ಇಷ್ಟ. ಆಮೇಲೆ ಬ್ಲ್ಯಾಕ್ ಅಲ್ಲಿ ಮರಿಗಳು ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ. ಈ ಬ್ಲ್ಯಾಕ್ ಅಲ್ಲಿ ಇರೋ ಮರಿಗಳು ಇನ್ನ 2 ವರ್ಷ ಆರಾಮಾಗಿ ಸಾಕ್ಬೋದು ಸರ್ ಇದಕ್ಕೆ. ಹೌದಾ? ಇದು ಎಷ್ಟು ಕೆಜಿ ಅಣ್ಣ ಈ ಕಡೆ? 105 kg ಇದೆ ಸರ್. ಅದು 105 kg ಇದೆ. ಅದು 42 ಹೈಟ್ ಇದೆ ಅಲ್ವಾ? ಇದು 44 ಹೈಟ್, ಅದು 42 ಹೈಟ್.
ಇನ್ನೊಂದು ಬ್ರೀಡಿಂಗ್ ಪರ್ಪಸ್ ಅಂತೂ ಸೂಪರ್ ಹೈ ಕ್ಲಾಸ್ ಮರಿಗಳು ಇವು ಬ್ರೀಡಿಂಗ್ ಪರ್ಪಸ್. ಬ್ರೀಡಿಂಗ್ ಪರ್ಪಸ್ ನಾಟಿ ಮೇಕೆ ಯಾವ ಮೇಕೆ ಆದ್ರೂ ಬಿಡಿ ಸರ್ ಒಳ್ಳೆ ಮರಿಗಳು ಬರ್ತದೆ. ಯಾಕಂದ್ರೆ ಇವಾಗ ಮಾಂಸಕ್ಕೆ ಪರ್ಪಸ್ ನಾವು ನಾಟಿ ಮರಿ ಎಷ್ಟು ಒಂದು ವರ್ಷ ಸಾಕಿದ್ರು 30 kg 35 kg ಅಲ್ವಾ? ಒಂದು ವರ್ಷ ಸಾಕ್ಲಿ 100-105 kg ಆಗುತ್ತೆ ಸರ್. ಹಂಗೆ ಹೆಂಗ್ ಸಾಕ್ತಾರ ಅದ್ರ ಮೇಲೆ ಡಿಪೆಂಡ್. ಗಂಡು ಮೇಕೆ ಬೇಕು ಅಂದ್ರೆ ಕೊಡ್ತೀರಾ? ಕೊಡ್ತೀನಿ ಸರ್, ಕೊಡ್ತೀನಿ. ಬ್ರೀಡಿಂಗ್ ಪರ್ಪಸ್ ಅವೈಲಬಲ್ ಇದೆ. ಸೊ ಎಷ್ಟು ಮೇಕೆ ಇದ್ರೆ ನಾನು ತಗೊಂಡೋದ್ರೆ ಬೆಸ್ಟ್ ಅಣ್ಣ? ಸರ್ ನೋಡಿ 50 ಮೇಕೆಗೆ ಇಂಥದ್ದು ಬ್ರೀಡ್ ಸಾಕು. ಇಲ್ಲ ಅಂದ್ರೆ ಊರಲ್ಲಿ ಬೇರೆ ಬೇರೆಯವರು ಇದ್ರು ಜೊತೆಗೆ ಬಿಡ್ಬೋದಾ? ಅದು ಅವ್ರ ಇಷ್ಟ ಸರ್, ತಗೊಂಡೋಗಿರೋದು ಇಷ್ಟ. ಅವ್ರ ಮನೆಗೋಸ್ಕರ ತಗೊಂಡೋಗ್ತಾರೆ, ಅವ್ರು ಕ್ರಾಸಿಂಗ್ ಮಾಡಿಸಿದ್ರೆ ಮಾಡಿಸ್ಬೋದು. ಹೌದಾ? ಹೌದು.